ಹೇ ಗೈಸ್, ವೆಲ್ಕಮ್ ಟು ಪ್ರೇಮಾ ಪುಟ್ಟು ವ್ಲಾಗ್ಸ್. ಐ ಆಮ್ ಪ್ರೇಮಾ. ಸೊ ಗೈಸ್, ಇವತ್ತು ಸಂಡೇ ಆಗಿರೋದ್ರಿಂದ ಸ್ಪೆಷಲ್ ಆಗಿ ನಾನಿವತ್ತು ಮಟನ್ ಬಿರಿಯಾನಿನ ಮಾಡ್ತಾ ಇದ್ದೀನಿ. ಅದನ್ನು ಹೇಗೆ ಮಾಡ್ಕೊತೀನಿ ಅಂತ ತೋರಿಸ್ತೀನಿ. ಮೊದಲಿಗೆ ಗೈಸ್, ನಾನು ಇಲ್ಲಿ 700 ಗ್ರಾಮ್ ಅಷ್ಟು ಮಟನ್ನ ತಗೊಂಡಿದ್ದೀನಿ. ಸೊ ಗೈಸ್, ಇವಾಗ ಮಟನ್ನ ವಾಶ್ ಮಾಡಿಕೊಂಡು ಒಂದು 3-4 ಸತಿ ವಾಶ್ ಮಾಡಿ ಕ್ಲೀನಾಗಿ, ಆಮೇಲೆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಗೈಸ್, ಎಣ್ಣೆ ಫುಲ್ಲಾಗಿ ಕಾದ್ಮೇಲೆ ಮಟನನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು, ಹಾಕ್ಕೊಂಡು ಇವಾಗ ಪೂರ್ತಿಯಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮಟನ್ ಮುಳುಗೋವಷ್ಟು ನೀರು ಹಾಕ್ಕೊಂಡು ಸಾಕಿಷ್ಟು ಬೇಯಿಸಕ್ಕೆ ಇಟ್ಬಿಡೋಣ. ಒಂದು 5-6 ವಿಸಿಲ್ ಸಾಕು ಗೈಸ್. ಒಂದು 5-6 ವಿಸಿಲ್ ಹೊಡೆದ್ರೆ ಸಾಕು ಗೈಸ್. ಬಿರಿಯಾನಿಗೆ ಬೇಕಾಗಿರೋ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಸೊ ಅದಕ್ಕೆ ನಮಗೆ ಏನೇನು ಬೇಕು ಎಲ್ಲ ಒಂದೊಂದು ಸ್ಪೂನ್ ಹಾಕ್ಕೊಳ್ಳಿ. ಶಾಜೀರ, ಸೋಂಪುಕಾಳು, ಯಾಲಕ್ಕಿ ಮತ್ತು ಲವಂಗ, ಚಕ್ಕೆ, ಮರಾಠಿ ಮೊಗ್ಗು, ಚಕ್ರ ಮೊಗ್ಗು, ಸ್ವಲ್ಪ ಕಲ್ ಹೂವು, ಹಾಗೆ 1 ಸ್ಪೂನಷ್ಟು ಕಸಗಸೆ, ಒಂದು ಹಿಡಿ ಧನಿಯಾ ಮತ್ತು ಒಂದು 10 ಒಣಮೆಣ್ಸಿಕಾಯಿ ಹಾಕ್ಕೊಂಡು ತವದ ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ವಿತೌಟ್ ಆಯಿಲ್ ರೋಸ್ಟ್ ಮಾಡ್ಕೊಳ್ಳಿ ಗೈಸ್. ಅದನ್ನು ರೋಸ್ಟ್ ಮಾಡ್ಕೊಂಡ್ಮೇಲೆ ಅದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ತಣ್ಣಗಾದ್ಮೇಲೆ ಹೀಗೆ ತರಿಯಾಗಿ ರುಬ್ಕೋಬೇಕು. ಸೊ ನಾನು ಆಗಲೇ ತೋರಿಸ್ದ ಹಾಗೆ ಆ ಪೌಡ್ರನ್ನ ನಾವು ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಸ್ಟೋರೇಜ್ ಮಾಡ್ಕೊಂಡು ಇಟ್ಕೋಬೋದು. ನಾವು ಅದನ್ನು 4-5 ಸತಿ ಕೂಡ ಮಾಡ್ಬೋದು. ಬಿರಿಯಾನಿ ಇದು ಪೌಡ್ರ್ ಇದ್ದರೆ ತುಂಬ ಈಸಿಯಾಗಿ ಆಗಿಬಿಡುತ್ತೆ. ಬಿರಿಯಾನಿ ಗ್ರೇವಿಗಾಗಿ ಒಂದು ಹಿಡಿ ಪುದೀನ, ಒಂದು ಹಿಡಿ ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಹಾಗೆ ಒಂದು 10 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ತರಿಯಾಗಿ ಕ್ಲೀನಾಗಿ ಮಿಕ್ಸಿ ಜಾರಲ್ಲಿ ರುಬ್ಕೊಂಡು ಇಟ್ಕೊಳ್ಳೋಣ. ಸೊ ಗೈಸ್, ಇವಾಗ ಮಟನು ಕಂಪ್ಲೀಟಾಗಿ 6 ವಿಸಿಲ್ ಆದಮೇಲೆ ಕುಕ್ ಆಗಿದೆ. ಇದನ್ನು ನಾವು ಒಂದು ಬೌಲಲ್ಲಿ ಎತ್ತಿಟ್ಕೊಂಡ್ಬಿಡೋಣ. ಅದೇ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಕಾದ್ಮೇಲೆ ವಾಶ್ ಮಾಡ್ಕೊಂಡಿರೋ ಪುದೀನನ ತೊಳ್ಕೊಂಡು ಅದನ್ನು ಎಣ್ಣೆಯಲ್ಲಿ ಹಾಕೋಣ. ಅದು ಸ್ವಲ್ಪ ಚಟ್ಪಟ್ ಅಂದಮೇಲೆ ಸ್ವಲ್ಪ ಕ್ಲೀನಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿಯನ್ನು ಒಂದು 5-6 ಈರುಳ್ಳಿ ಹೆಚ್ಚಿಟ್ಕೊಂಡು ಎಣ್ಣೆಯಲ್ಲಿ ಹಾಕ್ಕೊಳ್ಳೋಣ ಗೈಸ್. ಅದು ಸ್ವಲ್ಪ ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಹೋಗೋಣ. ಸ್ವಲ್ಪ ಯೆಲ್ಲೋಯಿಶ್ ಕಲರ್ ಆಗೋವರೆಗೂ ಎಣ್ಣೆನ ನಾವು ಹಾಗೆ ಫ್ರೈ ಮಾಡ್ಕೊತ ಹೋಗಬೇಕು ಗೈಸ್. ಸೊ ಗೈಸ್, ಬಿರಿಯಾನಿಗೆ ಹಾಕ್ಕೊಳ್ಳೋಕ್ಕೆ ಸ್ವಲ್ಪ ಲಿಂಬೆಹಣ್ಣು ಕಿತ್ಕೊಳ್ಳೋಣ. ಸೊ ಇದೇ ನಮ್ಮ ನಿಂಬೆ ಹಣ್ಣಿನ ಗಿಡ. ಇದರಲ್ಲಿ ಲಿಂಬೆಹಣ್ಣು ತಗೊಂಡು ಹೋಗೋಣ. ಯಾವ್ದು ಚೆನ್ನಾಗಿದೆ, ಯಾವ್ದು ದೊಡ್ಡದಿದೆ ಅಂತ ನೋಡಿ. ಇಲ್ಲೊಂದಿದೆ. ಸೊ ಇವಾಗ ಈರುಳ್ಳಿ ಸ್ವಲ್ಪ ಯೆಲ್ಲೋಯಿಶ್ ಕಲರ್ ಆಗಿದೆ ಗೈಸ್. ಇವಾಗ ನಾವು ರುಬ್ಬಿಟ್ಕೊಂಡಿರೋ ಮಸಾಲಾನ ಇದರಲ್ಲಿ ಹಾಕ್ಕೊಳ್ಳೋಣ. ಎಣ್ಣೆಯಲ್ಲಿ ಹಾಕ್ಕೊಂಡ್ರೆ ಇದ್ರ ಫ್ಲೇವರ್ ಸ್ವಲ್ಪ ಚೆನ್ನಾಗಿರುತ್ತೆ ಮತ್ತು ಸ್ಮೆಲ್ ಕೂಡ ಚೆನ್ನಾಗಿ ಬರುತ್ತೆ ಗೈಸ್. ಹಾಗಾಗಿ ಎಣ್ಣೆಯಲ್ಲೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಮಟನ್ ಹಾಕೋಕ್ಕಿಂತ ಮುಂಚೆ. ಸೊ ಗೈಸ್, ಮಸಾಲ ಬೇಯ್ದು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಳೋಣ, ರೋಸ್ಟ್ ಮಾಡ್ಕೊತ ಇರೋಣ. ಅಷ್ಟೊತ್ತಿಗೆ ನಾವು ಅದು ಎಣ್ಣೆ ಬಿಟ್ಟ ಮೇಲೆ ಮಸಾಲಕ್ಕೆ ನಾವು 1 ಟೇಬಲ್ ಸ್ಪೂನಷ್ಟು ಅರಿಶಿನ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿ ಗೈಸ್. ಯಾಕಂದರೆ ನಾವು ಮೊದಲೇ ಮಟನ್ ಬೇಯೋದಕ್ಕೆ ಸ್ವಲ್ಪ ಉಪ್ಪು ಹಾಕಿರ್ತೀವಿ. ಸೊ ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟನ್ನು ಅಳತೆ ನೋಡಿ ಹಾಕ್ಕೊಳ್ಳಿ ಗೈಸ್. ನಾನು ಇಷ್ಟ ಅಂತ ಹೇಳೋದಿಲ್ಲ, ಓಕೆನಾ. ಮತ್ತು ಸೊ ನಾವು ಇವಾಗ ರೆಡಿ ಮಾಡ್ಕೊಂಡಿರೋ ಪೌಡ್ರ್ ಇರ್ತಲ್ಲ, ಅದನ್ನು 1 ಸ್ಪೂನ್ ಅಥವಾ 1.5 ಸ್ಪೂನಷ್ಟು ಪೌಡ್ರನ್ನು ನಾವು ಮಸಾಲದಲ್ಲಿ ಹಾಕ್ಕೋಬೇಕು. ಮಸಾಲ ಕ್ಲೀನಾಗಿ ಬೇಯ್ದು ಎಣ್ಣೆ ಬಿಡೋವರೆಗೂ ಅದನ್ನು ಮಸಾಲಾನ ಕ್ಲೀನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಆಮೇಲೆ ಅದಕ್ಕೆ ಮಸಾಲದಲ್ಲೇ 3 ಟೇಬಲ್ ಸ್ಪೂನಷ್ಟು ಮೊಸರನ್ನ ಹಾಕ್ಕೊಳ್ಳಿಗೆ. ಲೋ ಫ್ಲೇಮಲ್ಲಿ ಮಸಾಲದಲ್ಲಿ ಮೊಸರನ್ನ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡಬೇಕು ಗೈಸ್. ಇದೇ ರೀತಿ ಮಸಾಲ ಎಣ್ಣೆ ಬಿಡೋವರೆಗೂ ಅದು ಬೇಯ್ತಾನೆ ಇರಲಿ ಗೈಸ್. ಸೊ ಗೈಸ್, ಮಸಾಲೆ ಎಲ್ಲ ಬೇಯ್ದ ಮೇಲೆ ನಾವು ಆಗಲೇ ರೆಡಿ ಮಾಡಿ ಇಟ್ಕೊಂಡಿರೋ ಮಟನ್ನ ಅದರೊಳಗಡೆ ಹಾಕೋಣ, ಮಸಾಲದಲ್ಲಿ ಹಾಕೋಣ. ಬರೀ ಮಟನ್ನ ಹಾಕಬೇಕು ಗೈಸ್, ನೀರನ್ನು ಆಮೇಲೆ ನಾವು
ಹಾಕ್ಕೋಬೋದು. ಮಟನ್ನ ಹಾಕ್ಕೊಂಡು ಮಟನ್ನ ಮಸಾಲೆದೊಳಗಡೆ ಎಲ್ಲ ಫುಲ್ ಮಿಕ್ಸ್ ಮಾಡ್ಕೋಬೇಕು ಕ್ಲೀನಾಗಿ. ಸೊ ಗೈಸ್, ನಾನಿವಾಗ ಈ ಕಪ್ಪಿಂದ 3 ಗ್ಲಾಸಷ್ಟು ರೈಸ್ನ ತೊಗೊಂಡಿದ್ದೀನಿ. ಇದೇ ಕಪ್ಪಿಂದ 6 ಗ್ಲಾಸ್ ಆಗೋಷ್ಟು ವಾಟರ್ನ ಹಾಕ್ಕೋಬೇಕಷ್ಟೆ. ಸೊ ಗೈಸ್, ನಾವು ಆವಾಗಲೇ ಮಟನ್ ಬೇಯಬೇಕಾಗಿರೋ ಹಾಕಿದ್ವಲ್ಲ 1 ಕಪ್ ಆಫ್ ವಾಟರ್ನ, ಅದೇ ಕಪ್ ಆಫ್ ವಾಟರ್ನ ನಾವು 1 ಕಪ್ ವಾಟರ್ ಅದರೊಳಗಡೆ ಮಟನ್ ಒಳಗಡೆ ಹಾಕ್ಕೊಂಬಿಡೋಣ. ಇನ್ನು 5 ಕಪ್ ಆಫ್ ಮಾಮೂಲು ವಾಟರ್ನ ಮಟನ್ಗೆ ಹಾಕಬೇಕು ಗೈಸ್. ಇಲ್ಲಿ ನಾವು 3 ಕಪ್ ಆಫ್ ರೈಸ್ಗೆ 6 ಕಪ್ ಆಫ್ ವಾಟರ್ ಹಾಕ್ತಾಯಿದ್ದೀವಿ ಟೋಟಲಾಗಿ. ನಮ್ಮದು ಹಳೆಯ ಅಕ್ಕಿ ಆಗಿರೋದ್ರಿಂದ ನಾವು ಅರ್ಧ ಕಪ್ ವಾಟರ್ನ ಜಾಸ್ತಿನೇ ಸೇರಿಸ್ತಾ ಇದ್ದೀವಿ ಗೈಸ್. ಸೊ ಗೈಸ್, ನಾವು ಇವಾಗ ನೀರು ಹಾಕಿದ್ಮೇಲೆ 1 ನಿಂಬೆ ಹಣ್ಣನ್ನು ಕಟ್ ಮಾಡಿಕೊಂಡು ರಸ ಅಷ್ಟನ್ನೇ ನಾವು ಬಿರಿಯಾನಿ ವಾಟರಲ್ಲಿ ಹಾಕ್ಕೋಬೇಕು ಗೈಸ್. ಸೊ ಗೈಸ್, ಇವಾಗ ನೀರು ಹಾಕಿದಾದಮೇಲೆ ನಾವು 3-4 ಸತಿ ವಾಶ್ ಮಾಡಿಕೊಂಡು ಇಟ್ಕೊಂಡಿರೋ ರೈಸನ್ನು ನಾವು ಕುಕ್ಕರ್ಗೆ ಸೇರಿಸ್ಕೊಳ್ಳೋಣ ಗೈಸ್. ರೈಸ್ ಎಲ್ಲ ಪೂರ್ತಿಯಾಗಿ ನಾವು ಹಾಕಿದಾದಮೇಲೆ ಮಟನ್ ಮತ್ತು ರೈಸು ಎಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಬೇಕು ಗೈಸ್. ಆಮೇಲೆ ನಾವು ಆವಾಗಲೇ ರೆಡಿ ಮಾಡ್ಕೊಂಡು ಇಟ್ಕೊಂಡಿರೋ 1 ಸ್ಪೂನ್ ಪೌಡ್ರನ್ನ ಹಾಕಿ ಮುಚ್ಚಿಬಿಡಬೇಕು ಗೈಸ್. ಅದಾದಮೇಲೆ ನಾವು 1 ವಿಸಿಲ್ ಆದಮೇಲೆ ನಮ್ಮ ಬಿರಿಯಾನಿ ಪೂರ್ತಿಯಾಗಿ ರೆಡಿಯಾಗಿರುತ್ತದೆ. ಬಿಸಿ ಬಿಸಿಯಾಗಿ ಟೇಸ್ಟಿಯಾಗಿ ಇರೋ ಬಿರಿಯಾನಿನ ಸವಿಯೋಕ್ಕೆ ರೆಡಿಯಾಗಿರಿ ಗೈಸ್. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಆ್ಯಂಡ್ ಶೇರ್ ಗೈಸ್. ಥ್ಯಾಂಕ್ ಯು ಸೋ ಮಚ್.